ಅನ್ಯಧರ್ಮೀಯ ಯುವತಿಯನ್ನ ಪ್ರೀತಿಸಿದ್ದಕ್ಕೆ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆಟೋ, ಕಾರು, ಬೈಕ್ಗಳಲ್ಲಿ ಬಂದು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಸಮೀರ್ ಎನ್ನುವ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವಂಥದ್ದು ಕೊಪ್ಪಳದ ಹರ್ಷ ಹೋಟೆಲ್ ಬಳಿ ರಾತ್ರಿ 9 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. 30 ಜನರ ಗುಂಪಿನಿಂದ ಸಮೀರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯುವತಿಯ ಅಣ್ಣಂದಿರು ಹಲ್ಲೆ ಮಾಡಿಸಿದ್ದಾಗಿ ಸಮೀರ್ ಆರೋಪವನ್ನು ಮಾಡ್ತಾ ಇದ್ದಾನೆ. ರಾಡ್, ಚಾಕುವಿನಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸಮೀರ್ ಹೇಳಿಕೆಯನ್ನು ನೀಡಿರುವಂಥದ್ದು. ಹಲ್ಲೆ ಮಾಡಿರುವ ವಿಡಿಯೋ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯುವತಿಯ ಇಬ್ಬರು ಅಣ್ಣಂದಿರು ಸೇರಿ 30 ಜನರ ವಿರುದ್ಧ ಇದೀಗ ದೂರು ದಾಖಲಾಗಿರುವಂಥದ್ದು. ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. CCTV ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನಮ್ಮ ಕೊಪ್ಪಳ ಪ್ರತಿನಿಧಿ ರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜು, ಪ್ರೀತಿ ಮಾಡಿದ್ದಕ್ಕೆ ನಡು ರಸ್ತೆಯಲ್ಲಿ ಹೊಡೆದಿದ್ದಾರೆ ಅಂತೇಳಿ ಯುವಕನ ಆರೋಪ. ಕೇಸ್ ದಾಖಲಾಗಿದೆಯಾ? ಕೇಸ್ನಲ್ಲಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾನೆ? ಹಾಗೆ ಆರೋಪಿಗಳನ್ನು ಪೊಲೀಸರು ಏನಾದ್ರು ಬಂಧಿಸಿದ್ದಾರಾ? ನಿಲೇಶ್, ಇದು ನವೀನ್ ಏನಂತಂದ್ರೆ ನಿನ್ನೆ ಕೊಪ್ಪಳದ ಒಂದು ಹರ್ಷ ಹೋಟೆಲ್ ಇದೆ ಕೊಪ್ಪಳ ನಗರದ. ಆ ಹರ್ಷ ಹೋಟೆಲ್ ಬಳಿ ಸಮೀರನ್ ಯುವಕನ ಮೇಲೆ ಈಗ ಹಲ್ಲೆ ಆಗಿರುವಂಥದ್ದು. ಕಾರಣ ಏನಂತಂದ್ರೆ ಏನು ಯುವತಿಯನ್ನ ಈ ಸಮೀರ್ ಪ್ರೀತಿಸಿರ್ತಾನೆ, ಇನ್ನು ಆಕಿ ಮೈನರ್ ಇದ್ದಾಳೆ ಅಂತೇಳಿ ಅವರ ಸಂಬಂಧಿಕರಾದಂಥ ನೀಲೇಶ್ ಮತ್ತು ಆಶೀಶ್ ಅಣ್ಣಂದಿರು ಸುಮಾರು ಒಂದು 30 ಜನರ ಗ್ಯಾಂಗನ್ನು ಕರ್ಕೊಂಡು ಹೋಗಿ, ಅಂದ್ರೆ ಕಾರ್ನಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಅವನ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಮುಂಚೆ ಕೂಡ ಅವನಿಗೆ ವಾರ್ನ್ ಮಾಡಿರ್ತಾರೆ. ಅಂದ್ರೆ ನೀನು ನಮ್ಮ ತಂಗಿ ತಂಟಿಗೆ ಬರಬೇಡ, ನಿಮ್ಮ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ, ಹಾಗಾಗಿ ನಮ್ಮ ತಂಗಿನ ನೀನು ತಲೆ ಕೆಡಿಸ್ತಾ ಇದೆಯಾ ಅಂತೇಳಿ ವಾರ್ನ್ ಮಾಡಿರ್ತಾರೆ. ಆದರೆ ಇಬ್ಬರ ನಡುವೆ ಪ್ರೀತಿ ಮುಂದುವರೆದಿರ್ತದೆ. ಹಾಗಾಗಿ ಸಿಟ್ಟಿಗೆ ಬಂದಂತಹ ಏನು ಆಶೀಶ್ ಮತ್ತು ನೀಲೇಶ್ ಅಂತಿದ್ದಾರೆ ಆ ಯುವತಿಯ ಅಣ್ಣಂದಿರು, ಅವರು ಸುಮಾರು 30 ಜನರನ್ನ ನಿನ್ನೆ ತಡರಾತ್ರಿ 8 ಗಂಟೆಗೆ ಹರ್ಷ ಹೋಟೆಲ್ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಅವನು ಹಲ್ಲೆ ಮಾಡ್ತಾರೆ. ಅಲ್ಲಿಂದ ಮತ್ತೆ ಏನು ಬಲ್ದೋಟ ಕಾರ್ಖಾನೆ ಇದೆ, ಏನು ಆಲ್ವರ್ತಿ ರಸ್ತೆ ಇದೆ, ಆ ಆಲ್ವರ್ತಿ ರಸ್ತೆ ಬಳಿ ಕೂಡ ಅವನ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಸೊ ಹಾಗಾಗಿ ಇವಾಗ ಏನಂತಂದ್ರೆ ಸುಮಾರು 30 ಜನರು ನಿನ್ನೆ ಹಲ್ಲೆ ಮಾಡಿರೋದಕ್ಕೆ ಅವನು ಇವಾಗ ಸದ್ಯ ಪರಿಸ್ಥಿತಿ ಅವನಿಗೆ ಏನಂತಾರೆ ಎದೆಗೆ, ಬೆನ್ನಿಗೆ ಮತ್ತು ಕಪಾಳಕ್ಕೆ ಏಟ್ ಬಿದ್ದಿರುವಂಥದ್ದು ಮತ್ತು ಮಾರಕಾಸ್ತ್ರಗಳ ರಾಡು ಮತ್ತು ಚಾಕ್ನಿಂದ ನನ್ನನ್ನು ಹೊಡೆದಿದ್ದಾರೆ ಅನ್ನೋ ಆರೋಪ ಕೂಡ ಸಮೀರ್ ಮಾಡಿರುವಂಥದ್ದು. ಸದ್ಯ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ನೀಡ್ತಿರುವಂಥದ್ದು. ಅದೇ ರೀತಿ ಏನಂತಂದ್ರೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಆಗಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ ಸರಿಸುಮಾರು ಅವನನ್ನು ಕರೆತಂದು SFS ಏನು ಶಾಲೆ ಇದೆ ಆ ಶಾಲೆಯ ಬಳಿ ಎಸೆದು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಪೊಲೀಸರು ಸ್ಥಳಕ್ಕೆ, ಅಂದ್ರೆ SP ಅವರು ಮತ್ತು DSP ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವನ ಬಳಿ ಮಾಹಿತಿ ನೀಡಿ ಸದ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಆಶೀಶ್ ನೀಲೇಶ್ ಇದ್ದಾರೆ ಯುವತಿಯ ಏನು ಅಣ್ಣಂದಿರು, ಅವ್ರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು. ಅದೇ ರೀತಿ CC ಕ್ಯಾಮ್ರಾದಲ್ಲಿ ಈ ದೃಶ್ಯಗಳು ಸೆರೆಯಾಗಿ ಏನು ಸಮೀರ್ ಮೇಲೆ ಹಲ್ಲೆ ಮಾಡಿರ್ತಾರೆ ಸೆರೆಯಾಗಿರುವಂಥದ್ದು. ಅದೇ ರೀತಿ ಈಗ ನಗರ ಠಾಣೆಗೆ BJP ಮುಖಂಡರು ಬಂದಿರುವಂಥದ್ದು. ಇದೊಂದು ಲವ್ ಜಿಹಾದ್, ಯಾಕಂದ್ರೆ ಹಿಂದೂ ಯುವತಿಯರನ್ನ ಮುಸ್ಲಿಂ ಯುವಕರು ಟಾರ್ಗೆಟ್ ಮಾಡ್ತಿರ್ತಾರೆ. ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ನೀವು ಕೇವಲ ಒಂದು ಕಡೆ ಯಾಕೆ ಪ್ರಕರಣ ದಾಖಲು ಮಾಡ್ತೀರಿ, ಅವನ ವಿರುದ್ಧ ಕೂಡ ನೀವು ಪ್ರಕರಣ ದಾಖಲಾಗಬೇಕು ಅಂತ ಹೇಳಿ ಇದು ಮಾಡಿದ್ರೆ. ಯಾಕಂದ್ರೆ ಪೊಲೀಸರು ಆ ಮೊಬೈಲ್ ಏನು ಸಮೀರ್ ಮೊಬೈಲ್ ಇತ್ತು, ನಿನ್ನೆ ಹಲ್ಲೆ ಮಾಡಿದವರು ಅವ್ರ ಅಣ್ಣಂದಿರು ಕಸಿದುಕೊಂಡಿರುವಂಥದ್ದು. ಆ ಮೊಬೈಲ್ಗಳನ್ನ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಅದೇ ರೀತಿ ಏನು ಅಣ್ಣಂದಿರಿದ್ದಾರೆ ಅವ್ರನ್ನು ಕೂಡ ವಶಕ್ಕೆ ಪಡೆದು ಸುಮಾರು 8 ಜನರಿಗೆ ಸದ್ಯ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. BJP ಮುಖಂಡರಾದಂಥ ಬಸವರಾಜ್ ಕ್ಯಾವಟ್ರು ಮತ್ತು BJP ಜಿಲ್ಲಾಧ್ಯಕ್ಷರಾದಂಥ ನವೀನ್ ಗುಳಗನ್ ಅವರು ಮತ್ತು MLC ಆದಂಥ ಹೇಮಲತ್ ನಾಯಕ್ ಅವರು ಸದ್ಯ ಈಗ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಪೊಲೀಸ್ ಠಾಣೆ ಬಳಿ ಕೂಡ ಹೈಡ್ರಾಮ್ ಸೃಷ್ಟಿ ಮಾಡಿರುವಂಥದ್ದು. ಹಾಗಾಗಿ ಏನಂತಂದ್ರೆ ಇಬ್ಬರು ಕಡೆ ಕೂಡ ಇಲ್ಲಿ ಬಂದು ಈಗ ನಮ್ಮ ಯುವಕನ ಮೇಲೆ ಹಲ್ಲೆ ಆಗಿದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ SP ಅವರಿಗೆ ಒತ್ತಾಯ ಮಾಡ್ತಿದ್ದಾರೆ. ಇತ್ತ BJP ಮುಖಂಡರು ಇಲ್ಲ, ಅವನ ವಿರುದ್ಧ ಕೂಡ ನೀವು ಪ್ರಕರಣ ದಾಖಲು ಮಾಡಬೇಕು, ನಮ್ಮ ಹುಡುಗಿ ಯುವತಿಯನ್ನ ತಲೆ ಕೆಡಿಸಿ ಅವನು ಪುಟ್ಲಾಸಿ ಈ ರೀತಿ ಮಾಡಿದ್ದಾನೆ, ಇದೊಂದು ಲವ್ ಜಿಹಾದ್, ಕೊಪ್ಪಳದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಇದು ನಿಲ್ಲಬೇಕು ಅಂತ ಹೇಳಿ ಕೂಡ BJP ಮುಖಂಡರು ಈಗ ಪೊಲೀಸರಿಗೆ ಒತ್ತಾಯ ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಾಜು.